ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮೇಘಾ ಶಿವು ವ್ಲಾಗ್ಸ್. ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವೀಡಿಯೋಸ್ ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆಗ ನೀವು ಬೇಗ ವೀಡಿಯೋನ ನೋಡಬೇಡಿ. ಸ್ವಲ್ಪ ಈಚೆ ಕಡೆ ಹೊರಡ್ಬೇಡಿ. ನಮ್ಮನೆ ಹೊರಗಡೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇದು ನಮ್ಮನೆ ಈಚೆ ಕಡೆಗೆ, ಹೊರಗಡೆ ಇದು ನಮ್ಮನೆ ಈಚೆ, ಇದು ನಮ್ಮನೆ. ಯಾರಿಲ್ಲ ಗೈಸ್. ಏನು ಅಂದರೆ ನಾನು ಮತ್ತು ನಮ್ಮ ಅಜ್ಜಿ ಇರೋದು ಮನೆಯಲ್ಲಿ, ಆಯಿತಾ. ಯಾರೂ ಇಲ್ಲ. ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಇವತ್ತು ಆಫ್ಟರ್ನೂನ್ ಬರ್ತಾರೆ, ಒಂದು 12 ಬರ್ತಾರೆ ಅಮ್ಮ. ಅಮ್ಮಂಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಮಧ್ಯಾಹ್ನ ಕೇಳ್ಕೊಂಡು ಬರ್ತಾರೆ ಗೈಸ್. ನಮ್ಮ ಅಜ್ಜಿ ಮಾತ್ರ ಇದ್ದಾರೆ. ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಇದ್ದಾರಲ್ಲ, ಅವರಮ್ಮ ಇದ್ದಾರಲ್ಲ, ಅವರಮ್ಮ ನಮ್ಮ ಮುತ್ತಜ್ಜಿ ಅವರಿದ್ದಾರೆ. ಅವ್ರ ಪಾಪ ಟಿ ವಿ ಹಾಕ್ಕೊಟ್ಟಿದ್ದೀನಿ, ಟಿ ವಿ ನೋಡ್ತಾ ಇದ್ದಾರೆ. ನಾನು ಒಬ್ಬಳೇ ಏನು ಮಾಡೋದು, ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಇನ್ನೇನು ಮಾಡೋಣ, ಯಾರೂ ಇಲ್ಲ. ಅದಕ್ಕೆ ಸುಮ್ಮನೆ ಒಂದು ಈಚೆ ಕಡೆ ಹೋಗೋಣ. ನಮ್ಮ ರಥ ತೋರಿಸ್ತೀನಿ ರೀ ಗೈಸ್ ನಿಮಗೆ. ನಮ್ಮ ಗಾಡಿ ಇದೆ, ಒಂದು ಗಾಡಿ ಇದೆ. ರೆಡಿ ಮಾಡ್ತಾವ್ರಾ ನೋಡಿ ಗೈಸ್. ನಮ್ಮದು ಮೋಟ್ರು ಸರಿಯಾಗಿತ್ತಿಲ್ಲ, ಆಯಿತಾ. ನೀರು ಬರ್ತಾ ಇತ್ತಿಲ್ಲ ನಿನ್ನೆಯಿಂದ. ಏನಾಗಿತ್ತು ಅಂದರೆ ಅದೇನೋ ಅಂದರೆ ಸಂಪಲ್ಲಿ ನೀರಿದೆ, ನೀರು ಬಿಟ್ಟರೆ ಮೇಲ್ಸಿನ ಟ್ಯಾಂಕಿಗೆ ಹೋಗ್ತಾ ಇತ್ತಿಲ್ಲ. ಮೋಟ್ರೇನೋ ಪ್ರಾಬ್ಲಮ್ ಆಗಿತ್ತು. ಸೊ ಇವಾಗ ರೆಡಿ ಮಾಡೋಕ್ಕೆ ಬಂದಿದ್ದಾರೆ, ತೋರಿಸ್ತೀನಿ. ನಮ್ಮನೆ ಸಂಪು. ಸೊ ಇದೇನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ನೀರು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೀರು ಬರ್ತಿದೆಯಲ್ವಾ, ಇದು ತುಂಬ ಆದಮೇಲೆ ಮೇಲೆ ಟ್ಯಾಂಕಿಗೆ ಹೋಗ್ತಾ ಇದ್ದಿಲ್ಲ ಗೈಸ್, ಹಾಗಾಗಿ ರೆಡಿ ಮಾಡಿ. ನೋಡಿ ಗೈಸ್, ಇದೇ ನಮ್ಮ ಇನ್ನೊಂದು 2ನೇ ರಥ ಡ್ಯೂಪ್. ಇನ್ನೊಂದಿದೆ ಪಲ್ಸರ್, ಅದು ನಮ್ಮ ಯಜಮಾನ್ರು ತೊಗೊಂಡೋಗಿದ್ದಾರೆ. ಅದಿಲ್ಲ, ಅದೊಂದು ನಿಲ್ಲಿಸಿದ್ದೀವಿ ನೋಡಿ. ಮೈ ಡ್ಯಾಡ್ ಈಸ್ ಮೈ ಹೀರೋ. ಇದು ಆ್ಯಕ್ಚುಲಿ ಇದು ಗಾಡಿ ನಾವು ಬೇರೆಯವ್ರ ಹತ್ರ ತೊಗೊಂಡಿದ್ದು, ಅಂದರೆ ನನ್ನ ಸಿಸ್ಟರ್ ಹತ್ರ ತೊಗೊಂಡಿದ್ದು. ಅದಕ್ಕೆ ಇಲ್ಲೇ ಇದೆ, ಅಪರೂಪ ಇದು ಓಡಿಸೋದು. ಮತ್ತೇನು ಗೊತ್ತಾ ನೋಡಿ ಗೈಸ್, ಇಷ್ಟು ಜಾಗ ಇದೆ. ನಮ್ಮನೆ ಫಸ್ಟ್ ಫ್ಲೋರ್ ಇರೋದು. ಇದು ಫುಲ್ ಗಾಡಿಗಳದ್ದು ಪ್ಯಾಸೇಜ್, ಗಾಡಿಗಳೆಲ್ಲ ನಿಲ್ಲಿಸ್ಕೋಬೋದು. ಇದೇನು ಅಂತ ಗೊತ್ತಾ ಗೈಸ್, ಇಲ್ಲೊಂದು ಚಿಕ್ಕದೊಂದು ಅಂದರೆ ಪಾಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಈ ಥರ ಇದೆ. ನಾಷ್ಟ ಉಪ್ಸಾಂಬಾರು ಆಂಟಿ, ಉಪ್ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿದೆ. ಏನು ಮಾಡೋದಕ್ಕೆ, ಮನೇಲಿತ್ತು ಬೇಜಾರು ಗೈಸ್. ಅದಕ್ಕೆ ವಿಡಿಯೋ ಮಾಡೋದು ಮನೇಲಿದ್ದಾಗ. ಹೋಗಾಗ್ತಿಲ್ಲ, ಪಾಟ್ಸ್ ಎಲ್ಲ ಇದೆ ನೋಡಿ. ಇಲ್ಲೊಂದೆರಡು ಪಾಟ್ಸ್ ಇದೆ, ಯಾವುದೋ ತುಳಸಿ ಗಿಡ. ಇನ್ನೊಂದು ಎದುರುಗಡೆ ಮನೆಗೆ ಇಷ್ಟಿದೆ. ಇಲ್ಲಿ ಫುಲ್ ಏನಾದ್ರು ಇಟ್ಕೋಬೋದು, ಪಾಟ್ಸ್ ಎಲ್ಲ ಇಟ್ಕೋಬೋದು. ಸದ್ಯಕ್ಕೆ ಏನು ಇಟ್ಟಿಲ್ಲ, 1-2-3 ಇಟ್ಟಿದ್ದಾರೆ ಗೈಸ್ ಅಷ್ಟೇ. ಬನ್ನಿ ನಮ್ಮ ಈಚೆ ಕಡೆ ತೋರಿಸ್ತೀನಿ ಇವಾಗ. ನಮ್ಮ ಮನೆದೊಂದು ಚಿಕ್ಕ ಮನೆ ಗೈಸ್. ನಾವು ರೆಂಟೆಡ್ ಹೌಸಲ್ಲೇ ಇರೋದು, ಆಯಿತಾ. ನಮ್ಮದೇನು ಸ್ವಂತ ಮನೆ ಇಲ್ಲ, ನಮ್ಮದು ರೆಂಟೆಡ್ ಹೌಸೇನೆ. ಚಿಕ್ಕದಾಗಿ ನೀಟಾಗಿದೆ ನಮ್ಮನೆ. ಈಚೆ ಗೈಸಿದು ನೋಡಿ ಎಷ್ಟು ಜಾಗ ಇದೆ ಅಂತ, ಆರಾಮಾಗಿ ಕುತ್ಕೋಬೋದು ಗೈಸ್. ನೆರಳು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಇದು ಸಂಜೆ ಟೈಮು ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಇಲ್ಲಿ ನಾವೆಲ್ಲ ಯಾರು ಆಂಟಿ ನೋಡ್ತಿದ್ದೀವಿ ಗೈಸ್, ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಸಂಜೆ ಟೈಮು ಎಲ್ಲರೂ ಕೆಲಸ ಮುಗಿಸ್ಕೊಂಡಿರ್ತಾರೆ, ಎಲ್ಲ ಕೆಲಸಕ್ಕೆ ಹೋಗಿರೋರು ಇರ್ತಾರಲ್ವ. ಸಂಜೆ ಟೈಮ್ ಎಲ್ಲ ಬರ್ತಾರೆ ಅಲ್ವಾ, ಅಂದರೆ ನಮ್ಮ ಅಕ್ಕಪಕ್ಕ ಮನೆಯವರು. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ, ಇಲ್ಲಿ ಕೂತ್ಕೋತೀವಿ, ಕೂತ್ಕೊಂಡು ಸುಮ್ಮನೆ ಮಾತಾಡ್ತಿರ್ತೀವಿ. ಅದರಲ್ಲೂ ನಮ್ಮಮ್ಮ ಬಂದ ತಕ್ಷಣ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನೇನು ಮಾಡೋದು ಗೈಸ್, ಬೇಜಾರು. ಅದಕ್ಕೆ ಏನು ಮಾಡೋದು. ಇಲ್ಲಿ ಬಿಸಿಲು ಗೈಸ್, ಹೆವಿ ಬಿಸಿಲಿದೆ ನೋಡಿ, ಮಕ್ಕ ಇಡೋಕ್ಕಾಗ್ತಿಲ್ಲ. ನಾನು ರೆಡಿಯಾಗಿ ಕೂತಿದ್ದೀನಿ. ನೀರೊಂದು ರೆಡಿ ಆಗಿಬಿಟ್ರೆ ಕೆಲಸ ಇದೆ ಗೈಸ್, ಮನೆ ಕೆಲಸ. ಮನೆಯೆಲ್ಲ ಒರೆಸ್ಬೇಕು. ಅಮ್ಮ ಬರ್ತಾರೆ,
ಪಾಪ ನಮ್ಮ ಅಮ್ಮಂಗೆ ಏನು ಕೆಲಸ ಮಾಡಿಸಲ್ಲ ಇವತ್ತು, ನಾನೇ ಎಲ್ಲ ಮಾಡ್ತೀನಿ. ಸೊ ಮೇಲೆ ಹೋಗ್ತಾ ಇದ್ದೀನಿ ಗೈಸ್. ಯಾಕೆ ಗೊತ್ತಾ, ಅವರು ಮೋಟ್ರ್ ಸೆಡಿ ಮಾಡೋಕ್ಕೆ ಬಂದಿದ್ದಾರಲ್ಲ, ನೀರ್ದೇನೋ ಪ್ರಾಬ್ಲಮ್ ಆಗಿತ್ತೆ ಅಂತ ಹೇಳಿದ್ನಲ್ಲ, ಅವರು ಮೇಲೆ ಹೋಗಿ ನೀರು ಬರ್ತಿದೆಯಾ ನೋಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಮೆಟ್ಲು ಹತ್ಬೇಕು ಗೈಸ್, ಮೆಟ್ಲು ಹತ್ಬೇಕು ನೋಡಿ, ಎಷ್ಟು ಮೆಟ್ಲು ಹತ್ಬೇಕು. ಇನ್ನೂ ಒಂದು ಮೇಲೆ ಮೆಟ್ಲು ಹತ್ಬೇಕು ನೋಡಿ ಗೈಸ್. ಇಷ್ಟು ಮೆಟ್ಲು ಹತ್ಕೊಂಡು ಬಂದೆ. ಇವಾಗ ಇನ್ನೂ ಒಂದು ಹತ್ಬೇಕು ಗೈಸ್. ಲಾಸ್ಟ್ ಮೆಟ್ಲು. ಸುಸ್ತಾಗೋಯ್ತು ನನಗಂತೂ ಹತ್ಕೊಂಡು ಬರೋಷ್ಟೊತ್ತಿಗೆ. ಎಲ್ಲಿ ನೋಡಬೇಕು ಗೊತ್ತಾ ನೀರು ಬರ್ತಿದ್ಯಾ ಅಂತ? ಅಲ್ಲಿದೆಯಲ್ಲ ಗೈಸ್ ಟ್ಯಾಂಕು, ಅಲ್ಲಿ ಹೋಗ್ಬೇಕು ಇವಾಗ. ನಾವು ಈ ಏಜ್ಗೆಲ್ಲ ಇಷ್ಟು ಮೆಟ್ಲು ಹತ್ತಕ್ಕೆ ಸುಸ್ತಾಯಿತು ಅಂದರೆ ಇನ್ನು ಮುಂದಕ್ಕೆಲ್ಲ ಹೆಂಗೆ ಗೈಸ್ ಅಲ್ವಾ ನೋಡಿ. ಸೊ ಫೈನಲಿ ಬಂದೆ ಗೈಸ್ ಇಲ್ಲಿಗೆ. ಸದ್ಯ ನೀರು ಬರ್ತಾ ಇದೆ, ನೋಡ್ಕೊಂಡು ಇಳಿಬೇಕು ನೋಡಿ. ಇಳಿತಾ ಇದ್ದೀನಿ ಇವಾಗ. ಇದು ನಮ್ಮನೆ ಟೆರೆಸ್ ಮೇಲೆ. ಬಿಸಿಲು ಸಕ್ಕ ಬಿಸಿಲಿದೆ ಮಾತ್ರ, ನೋಡಿ ಎಷ್ಟು ಬಿಸಿಲಿದೆ ಅಂತ. ಸೊ ಫೈನಲಿ ಕೆಳಗಡೆ ಬಂದೆ. ಬಿಸಿಲಲ್ಲಂತೂ ಮೇಲೆ ಟೆರೆಸ್ ಹತ್ತಕ್ಕಾಗಲ್ಲ ಗೈಸ್. ಬರ್ತಾ ಇದೆ ಪರವಾಗಿಲ್ಲ, ಮೀಡಿಯಮಾಗಿ ಬರ್ತಾ ಇದೆ. ಏನಿಲ್ಲ ಗೈಸ್, ಮನೇಲಿ ನೀರಿಲ್ಲ ಅಂದರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ, ಮನೇಲಿ ಎಷ್ಟು ಕೆಲಸ ಇರುತ್ತೆ, ನೀರಿಲ್ಲ ಅಂದರೆ ಏನು ಕೆಲಸನೂ ಆಗೋಲ್ಲ. ಸೊ ಏನು ಬೇಕು, ನೀರು ಮೇಯ್ನು ಮನೆಗೆ. ಬಂದೆ ಇವಾಗ. ನಮ್ಮನೆ ಇದೆ ಗೈಸ್, ನಮ್ಮಮ್ಮ ಬರ್ತಾರೆ ಒಂದು 12 o'clockಗೆ. ಸೊ ನೋಡೋಣ, ನಮ್ಮಮ್ಮ ಬಂದಾಗ ತೋರಿಸ್ತೀನಿ. ನಮ್ಮಮ್ಮಂಗೆ ಪಾಪ ಹುಷಾರಿಲ್ಲ, ಏನು ಹುಷಾರಿಲ್ಲ ಅಂತ ಹೇಳ್ತೀನಿ. ನೋಡಿ ನಮ್ಮ ಅಜ್ಜಿ ಟಿ ವಿ ನೋಡ್ತೈತೆ. ಬಸ್ ಸ್ಟಾರ್ಟ್ ಆಯ್ತಾ ನೋಡಿ. ನಮ್ಮನೆ ಇರೋದೇ ಟಿ ವಿ ಗೈಸ್, ಚಿಕ್ಕದು. ನೋಡೋಣ ಅಂದರೆ, ಬಟ್ ಒಂದಿನ ರಿಪೇರಿ ಆಗಿಲ್ಲ ಗೈಸ್. ಯಾಕೆ ಗೊತ್ತಾ, ಇದನ್ನು ತಗೊಂಡು ನಾವು ಆಲ್ಮೋಸ್ಟ್ ಒಂದು 6-7 ವರ್ಷ ಆಯಿತು ಗೈಸ್. ಅವಾಗ ತೊಗೊಂಡಿದ್ದು, ನಮ್ಮಮ್ಮ ತೊಗೊಂಡಿದ್ದು ಅವಾಗ. ಬಟ್ ಇನ್ನೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಒಂದು ಸ್ವಲ್ಪ ಏನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿದೆ, ಸಾಕು ಗೈಸ್ ನಮಗೆ. ಮಿರರ್ ಒರೆಸ್ಬೇಕಾಯ್ತು ಸ್ವಲ್ಪ. ಏನು ಗೊತ್ತಾ ಗೈಸ್, ತುಂಬ ಸುಸ್ತಾಯಿತು, ಕೂತಿದ್ದೀನಿ ನೋಡಿ. ಮತ್ತು ನಿಮಗೆ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಯಾಕೆ ನನಗೂ ಗೊತ್ತಾಗುತ್ತೆ ಇವಾಗ ಯಾವ ಥರ ವ್ಲಾಗ್ಸ್ ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಸೊ ನಿಮ್ಗೆ ಯಾವ ಥರ ಅಂತ, ಇವಾಗ ಬಿಗಿನಿಂಗ್ ಅಲ್ವಾ, ಹಾಗಾಗಿ ಗೈಸ್ ಅಷ್ಟೇ ನೋಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ. ನಾನು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸುಮ್ಮನೆ ಕೂತೀನಿ ಗೈಸ್, ಬೇಜಾರು ಏನಿಲ್ಲ ಗೈಸ್. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಅವ್ರು ಬರೋದಿನ ಸಂಜೆನೇ ಗೈಸ್. ಅಲ್ಲಿ ತನಕ ನಾನು ನಮ್ಮ ಅಜ್ಜಿ, ನಮ್ಮಮ್ಮ ಬರ್ತಾರೆ. ನಮ್ಮಮ್ಮ ಮಧ್ಯಾಹ್ನ ಏನಾದರೂ ಅಡುಗೆ ಮಾಡಬೇಕು. ಅಜ್ಜಿಗೆ ಮುದ್ದೆ ಮಾಡಿಕೊಡ್ಬೇಕು ಗೈಸ್. ನಮ್ಮ ಅಜ್ಜಿ ಏನು ಗೊತ್ತಾ, ರೈಸ್ ತಿನ್ನಲ್ಲ, ಬರೀ ಮುದ್ದೆನೇ. ಪಾಪ ಅವ್ರಿಗೆ ಮುದ್ದೆ ಮಾಡಬೇಕು. ನಾವೇನು ಅಂದರೆ, ನಾವು ಮುದ್ದೆ ತಿನ್ನಲ್ಲ ಅಂದರೆ ನಾನು ಸ್ವಲ್ಪ ತಿಂತೀನಿ ಇವಾಗ. ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಒಂದು ಸ್ವಲ್ಪನೂ ತಿಂತಾ ಇರ್ತಿಲ್ಲ ಗೈಸ್ ಮುದ್ದೆನ. ಬಟ್ ಅದು ಒಳ್ಳೆಯದೇನೆ ಮುದ್ದೆ ತಿಂದರೆ. ಬಟ್ ಸ್ವಲ್ಪ ಇವಾಗ ಅಭ್ಯಾಸ ಮಾಡ್ಕೊಂಡು ಹಾಗೆ ಸ್ವಲ್ಪನೇ ತಿಂತಾಯಿದ್ದೀನಿ ಇವಾಗ ಅಷ್ಟೇ. ಸೊ ಫೈನಲಿ ಅಡುಗೆ ಮನೆಗೆ ಬಂದೆ, ಪಾತ್ರೆ ವಾಶ್ ಮಾಡೋಣ ಅಂತ. ಹೆಂಗೋ ಕಷ್ಟಪಟ್ಟು ಒಂದು ಕಡೆ ಪ್ಲೇಸ್ಮೆಂಟ್ ಮಾಡಿದ್ದೀನಿ ಫೋನ. ನಾನು ಒಬ್ಬಳೇ ಇರೋದಲ್ವಾ, ವೀಡಿಯೋ ಮಾಡೋಕ್ಕೆ ಏನು ಮಾಡೋದು ಮತ್ತು ತೊಳೆದ್ಬಿಟ್ಟು ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೋತೀನಿ ನಾನು. ಅಂದರೆ ಎಲ್ಲ ವೇಸ್ಟೇಜ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಕ್ಲೀನ್ ಮಾಡಿ ಪಟ ಅಂತ ವಿಡಿಯೋ ಮಾಡ್ತೀನಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಗೊತ್ತಾ, ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡಿಬಿಡ್ತೀನಿ. ನಮ್ಮಮ್ಮ ಕೆಲಸಕ್ಕೆ ಹೋಗಿದ ತಕ್ಷಣ ನಮ್ಮನೆ ಹಸ್ಬೆಂಡು, ನಮ್ಮ ಮನೆಯವರು, ನಮ್ಮಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರಲ್ವಾ. ನಾನು ಮುಂಚೆ ಹೋಗ್ತಾಯಿದ್ದೆ ಗಸ್, ಆಮೇಲೆ ಬೇಡ ಸಾಕು ಮನೆಯಲ್ಲಿರೋಣ ಅಂತ ಬಿಟ್ಟೆ. ಏನೋ ಒಂದು ಸ್ವಲ್ಪ ಕಾರಣಗಳಿಂದ ಬಿಟ್ಟೆ. ಮನೆಯಲ್ಲೇ ಇದ್ದೀನಿ ಇವಾಗ, ಎಲ್ಲೂ ಹೋಗ್ತಾಯಿಲ್ಲ. ಮನೇಲಿರೋದ್ರಿಂದ ಸುಮ್ಮನೆ ಟೈಮ್ ಪಾಸ್ ಆಗಬೇಕಲ್ಲ
ಟೈಮ್ ಪಾಸ್ ಆಗೋಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಎಷ್ಟು ದಿನ ಅಂತ ಇರೋದು ಬೇಜಾರಾಗೋಗುತ್ತೆ. ಮನೆಯಲ್ಲೇ ಇದ್ದರೆ ಏನು ಮಾಡಿದ್ರೆ ಸುಮ್ಮನೆ ಕೂತಿದ್ರೆ ಬೇಜಾರು. ಏನೋ ಕೆಲಸ ಮನೆ ಕೆಲಸನಾದ್ರೂ ಮಾಡೋದು, ಪಾಪ ಅಮ್ಮಂಗೆ ಹೆಲ್ಪ್ ಆಗುತ್ತೆ ಅಲ್ವಾ, ಅದಕ್ಕೆ ಮಾಡ್ತಾಯಿದ್ದೀನಿ ಗೈಸ್. ಮಾಡ್ತೀನಿ, ಯಾರು ಮಾಡ್ತಾರೆ. ಜಾಸ್ತಿ ಇದೆ ಗೈಸ್. ನೆನ್ನೆ ಎಷ್ಟು ಪಾದ ತೊಳೆದಿದ್ದೀನಿ ಗೊತ್ತಾ. ನೆನ್ನೆ ಏನಂತ ಮೊನ್ನೆ ನನ್ನ ತಂಗಿಯವರೆಲ್ಲ ಬಂದಿದ್ರು. ನೆನ್ನೆ ಅವರೆಲ್ಲ ಹೋದ್ರು. ಮಕ್ಳು ಇದ್ಮೇಲೆ ಕೇಳಬೇಕಾ, ಪಾತ್ರೆಗಳು ಆ ಕಡೆ ಕಡೆ ಬಿಡ್ತಾನೆ ಇರುತ್ತೆ. ನಾನು ಕಲ್ತ್ಕೊಳ್ಬೇಕಲ್ವಾ. ಏನು ಕಷ್ಟ ಏನಿಲ್ಲ ಗೈಸ್ ಕೆಲಸ ಮಾಡೋಕ್ಕೆ, ಮಾಡ್ತೀನಿ. ನಮ್ಮ ಮನೆ ಕೆಲಸಗಳು ನಾವೇ ಮಾಡ್ಕೋಬೇಕು ಅಲ್ವಾ. ಪಾತ್ರೆ ತೊಳೆದು ಬೇಗ ಬೇಗ ಮನೆ ನೀಟಾಗಿ ಕಸ ಒಂದ್ಸಲ ಗುಡಿಸಿ ಮನೆ ಒರೆಸ್ಬಿಟ್ರೆ ಕೆಲಸ ಎಲ್ಲ ಮುಗಿತು ಗೈಸ್. ಸಂಜೆ ತನಕ ಏನಿರಲ್ಲ ಕೆಲಸ, ಆರಾಮಾಗಿ ಕುತ್ಕೋಬೋದು, ಟಿವಿ ನೋಡ್ಬೋದು. ಏನು ಗೊತ್ತಾ, ಬೆಳಿಗ್ಗೆನೇ ಕೆಲಸ ಮುಗಿಸಿದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ. ಮತ್ತು ಅದೇನೋ ಒಂಥರ ಕ್ಲೀನ್ ಇದ್ದಂಗೆ ಅನಿಸುತ್ತೆ ಬೆಳಿಗ್ಗೆನೇ ಕೆಲಸ ಮುಗಿಸ್ಕೊಂಡ್ರೆ. ನನಗಂತೂ ಮನೆ ನೀಟಿರಬೇಕು, ಅವಾಗ ನೋಡೋಕ್ಕೂ ಚೆಂದ, ಇರೋಕ್ಕೂ ಚೆಂದ ಮನೆಯಲ್ಲಿ. ನೋಡಿ ನೀರಿಲ್ಲ, ಇಷ್ಟೊತ್ತಿಗೆ ನಾನಂತೂ ಬಿಡ್ತಿದ್ದಿಲ್ಲ, ಬೇರೆ ಕೆಲಸ ಮಾಡ್ತಿದ್ದೆ. ಆದರೆ ನೀರಿಲ್ಲ, ಇತ್ತಿಲ್ಲ ಅಲ್ವಾ, ಸೊ ಹಾಗಾಗಿ ಕೆಲಸ ಮಾಡಿದ್ದಿಲ್ಲ ಗೈಸ್ ಅಷ್ಟೇ, ನೀನಿಲ್ಲ. ನೋಡಿ ಗೈಸ್, ಈಗ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಹೇಳ್ತಿದ್ರು. ಸೊ ನೋಡಿ, ಈ ವ್ಲಾಗಲ್ಲಿ ವಾಯ್ಸ್ ನೀಟಾಗಿ ಕೇಳಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ ಪ್ಲೀಸ್, ನನಗೂ ಗೊತ್ತಾಗುತ್ತೆ ಅವಾಗ. ಸೊ ನಾನು ಚೆಕ್ ಮಾಡಿದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಪ್ರೀವಿಯಸ್ ವೀಡಿಯೋಸ್ ಮಾಡಿದ್ನಲ್ಲ ಒಂದೆರಡು, ಅದರಲ್ಲಿ ವಾಯ್ಸ್ ಕಮ್ಮಿ ಕೇಳಿಸ್ತಿದೆ, ಯಾಕಂತ ಗೊತ್ತಾಗಿಲ್ಲ. ಸೊ ಈಗ ಬೇರೆ ಮೊಬೈಲಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ಅನಿಸೋ ಪ್ರಕಾರ ಓಕೆ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಯಾಕೆ ನಾನು ಒಂದ್ಸಲ ಚೆಕ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಕೇಳಿಸ್ತಿದ್ರೆ ವಾಯ್ಸ್ ಕೇಳಿಸ್ತಿದೆ, ಕ್ಲಿಯರ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಕೇಳಿಸ್ತಿಲ್ಲ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ನನಗೂ ಗೊತ್ತಾಗುತ್ತೆ. ಸೊ ಹಾಗೆ ನಾನೇನಾದರೂ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೋದು, ಕೇಳಿಸ್ತಿಲ್ಲ ಅಂತ ಹೇಳಿ ಅಲ್ವಾ. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದಾಗಿಲ್ಲ ಗೈಸ್, ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ಇನ್ನು ತೊಳಿಬೇಕು. ತೊಳೆದು ಪಟ ಅಂತ ತೊಳಿಬಿಡೋಣ ಇವಾಗ. ಮತ್ತಿನ್ನೇನಿಲ್ಲ ಗೈಸ್, ಪಾತ್ರೆ ತೊಳೆದ್ಬಿಟ್ಟು ಸಿಗ್ತೀನಿ ಬೇಗ. ನೋಡಿ ಎಷ್ಟು ಪಾತ್ರೆ ತೊಳೆದು ಇಷ್ಟಿದೆ, ಇವಾಗಲೇ ತೋರಿಸೋದು ನಾನು, ಅಷ್ಟಿದೆ. ತೊಳೆದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಬಟ್ ಕ್ಯಾಮ್ರಾ ನನಗೆ ನೀಟಾಗಿ ಇಡೋಕ್ಕಾಗ್ತಾಯಿಲ್ಲ ಗೈಸ್. ಅಡುಗೆ ಮನೆ ನಮ್ಮದು ಸ್ವಲ್ಪ ಚಿಕ್ಕದಿರೋದ್ರಿಂದ ಸೊ ನನಗೆ ಒಬ್ಳಿಗೇ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮ ಹಸ್ಬೆಂಡ್ ಇದ್ದಾಗ ಒಂದಿನ ನಮ್ಮನೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಅವ್ರು ಲೀವ್ ಇರಬೇಕು, ರಜೆ ಇದ್ದಾಗ, ಬಾಡಿಗೆ ಇಲ್ಲ ಅಂದರೆ ಇರ್ತಾರೆ ಮನೆಯಲ್ಲಿ, ಆವಾಗ ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ. ಸೊ ಒಬ್ಳಿಗೆಲ್ಲ ಆಗಲ್ಲ ಗೈಸ್ ಅದನ್ನು ಹೇಗಿದೆ ಅಂತ ತೋರ್ಸೋಕ್ಕೆ. ಸೊ ಹಾಗಾಗಿ ಅಷ್ಟೇ ತೋರಿಸ್ತೀನಿ, ಬ್ಲಾಗ್ ಮಾಡ್ತೀನಿ. ಬಟ್ ಸಪೋರ್ಟ್ ಮಾಡಿ ಗೈಸ್ ಎಲ್ಲ. ಇವಾಗ ಸ್ಟಾರ್ಟ್ ಮಾಡಿರೋದು ನನ್ನ ಯೂಟ್ಯೂಬ್ ಚಾನಲು, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಸಬ್ಸ್ಕ್ರೈಬ್ ನಂಗೆ ತುಂಬ ಮುಖ್ಯ ಆಗುತ್ತೆ. ಏನು ಗೊತ್ತಾ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಒಂದು ಮೋಟಿವೇಶನ್ ಸಿಗುತ್ತೆ. ನಾನು ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನನಗೂ ಅನಿಸುತ್ತೆ ಗೈಸ್. ಹಾಗಾಗಿ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ. ಪಾತ್ರೆ ಉಜ್ಜಿ ತುಂಬ ಚಿಕ್ಕದು ಗೈಸ್, ಇಲ್ಲ ಇಬ್ಬರಿಗೆ ಸಾಕು. ನೋಡಿ ಗೈಸ್, ಪಾತ್ರೆ ಕಡೆ ಇರ್ತಾನೆ ಇಲ್ಲ, ಉಂಟುಂಟೋಯ್ತೈತೆ ಆ ಕಡಿಕೆ ಕಡಿಕೂ ಉಜ್ತಾ ಇದೀನಿ. ನೋಡಿ ಬೇಗ ತೊಳಿತೀನಿ, ತೊಳೆದ್ಬಿಟ್ಟು ಸಿಗ್ತೀನಿ, ನೋಡ್ತಾ ಇರಿ.
ಪಾತ್ರೆಯಲ್ಲಿ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಗೈಸ್, ಆಮೇಲೆ ನೋಡೋರ್ಗು ಬೋರ್ ಅನಿಸ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀನಿ. ಸೊ ಗೈಸ್, ಪಾತ್ರೆ ಎಲ್ಲ ತೊಳೆದಾಯಿತು, ಸಾಕಾಯಿತು. ಏನಾಯ್ತು ಗೊತ್ತಾ, ಪಾತ್ರೆ ತೊಳೆಯೋಕ್ಕೆ ನೀರು ಆನ್ ಮಾಡೋಣ, ನೀರೇ ಬರ್ತಾಯಿಲ್ಲ. ಮತ್ತೆ ಇದಾಗ್ಬಿಟ್ಟಿದೆ, ಮತ್ತೆ ಸರಿ ಮಾಡ್ತಾರೆ. ಅದೇನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ ಗೈಸ್. ಪಾತ್ರೆ ತೊಳೆಯೋಣಂತೆಲ್ಲ ಸಿಂಕ್ಗೆ ಹಾಕ್ತೆ, ಪಾತ್ರೆನ ಕ್ಲೀನ್ ಮಾಡಿ ನೀರೇ ಬರ್ತಾಯಿಲ್ಲ. ಆಮೇಲೆ ತಿರ್ಗಾ ಕೆಳಗಡೆ ಹೋಗಿ ಕೆಳಗಡೆಯಿಂದ ಬಕೆಟಲ್ಲಿ ನೀರು ಎತ್ಕೊಬಂದು ಪಾತ್ರೆ ಎಲ್ಲ ತೊಳೆದಿಟ್ಟು, ಇಷ್ಟು ಪಾತ್ರೆ ತೊಳೆದಿಕ್ಕೇನೆ ಗೈಸ್. ಫೈನಲಿ ಪಾತ್ರೆ ಕೆಲಸ ಮುಗೀತು. ಇನ್ನೇನಿದ್ರು ಕಸ ಗುಡಿಸ್ಬೇಕು ನೀಟಾಗಿ. ಕಸ ಸೊ ಫೈನಲಿ ಅಮ್ಮ ಬಂದರು. ಇವಾಗ ಬಂದು ಪಾಪ ಸುಸ್ತಾಗಿ ಮಲ್ಕೊಬಿಟ್ಟಿದ್ದಾರೆ. ನನಗಂತೂ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ, ರೆಸ್ಟ್ ಮಾಡಲಿ. ಪಾಪ ತುಂಬ ತಲೆನೋವು ಗೈಸ್. ಅವ್ರಿಗೆ ಕೆಲಸಕ್ಕೆ ಹೋಗಿದ್ರು, ಹಾಫ್ ಡೇ ಲೀವ್ ಹಾಕಿ ಬಂದಿದ್ದಾರೆ, ಫ್ಯಾಕ್ಟ್ರಿಗೆ ಹೋಗ್ತಾರೆ ವರ್ಕ್ಗೆ. ಸೊ ಬಂದರು ಪಾಪ ಮಲ್ಕೊಳ್ಳಿ ಅಂತ, ರೆಸ್ಟ್ ಮಾಡ್ತಿದ್ದಾರೆ. ಮಲ್ಕೊಳ್ಳಿ, ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಅಂದ್ಕೊಂಡು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಬಾಯ್.